ಆರ್ಎಸ್ಎಸ್ ಸಭೆಯಲ್ಲಿ ಬಿವೈ ವಿಜೇಂದ್ರಗೆ ಫುಲ್ ಕ್ಲಾಸ್. ನೋಡಿ, ಆರ್ಎಸ್ಎಸ್ ಸಭೆ ನಡೀತು. ಅಲ್ಲಿ ಬಿವೈ ವಿಜೇಂದ್ರ ಅವರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎನ್ನುವಂತ ಮಾಹಿತಿ. ಬಿಜೆಪಿ ಪಕ್ಷದೊಳಗಿನ ಬಹಿರಂಗ ಅಶಿಸ್ತಿನ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಲಾಗಿದೆ. ಬಡ ಬಡಿದಾಟದಿಂದಾಗಿ ಕಾರ್ಯಕರ್ತರ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ. ಪಕ್ಷ ಸಂಘಟನೆಯ ಮೇಲೂ ಕೂಡ ದೊಡ್ಡ ಪರಿಣಾಮವಾಗ್ತಾ ಇದೆ. ಶಿಸ್ತು ಬಿಟ್ಟು ವರ್ತಿಸ್ತಾ ಇರುವ ಮುಖಂಡರ ಬಗ್ಗೆಯೂ ಕೂಡ ಆರ್ಎಸ್ಎಸ್ ಸಭೆಯಲ್ಲಿ ಚರ್ಚೆ ಆಗಿದೆ. ಕಾರ್ಯಕರ್ತರ ಭಾವನೆಗೆ ಬೆಲೆ ಕೊಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಬಿಜೆಪಿ ಪಕ್ಷದೊಳಗಿನ ಶಿಸ್ತು ತಪ್ಪಿದ್ದನ್ನೇ ಹೆಚ್ಚು ಚರ್ಚೆ ಮಾಡಲಾಗಿದೆ. ಸಿಟಿ ರವಿ, ಹೆಬ್ಬಾಳ್ಕರ್ ಜಟಾಪಟಿ ಬಗ್ಗೆಯೂ ಕೂಡ ಈ ಒಂದು ಸಭೆಯಲ್ಲಿ ಪ್ರಸ್ತಾಪವಾಗಿದ್ದು, ಮೊದಲ ದಿನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಿಜಯೇಂದ್ರ ಪ್ರಹ್ಲಾದ್ ಜೋಶಿ ಅವರ ಮುಂದಿಗೆ ಖಡಕ್ ಸೂಚನೆಯನ್ನ ಕೊಡಲಾಗಿದೆ. ಇಬ್ಬರನ್ನ ಸೇರಿಸಿ ಖಡಕ್ ಸಲಹೆಯನ್ನ ನೀಡಿದ್ದಾರೆ ಪ್ರಮುಖರು ಅನ್ನುವಂತಹ ಮಾಹಿತಿ. ನೋಡಿ, ಆರ್ಎಸ್ಎಸ್ ಸಭೆ ನಡೆದಿದೆ. ಈಗಾಗಲೇ ವಿಜಯೇಂದ್ರ ಅವರ ಮೇಲೆ ಕೆಲ ನಾಯಕರು ಬಹಿರಂಗವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಕೂಗು ದೊಡ್ಡ ಮಟ್ಟದಲ್ಲೇ ಕೇಳಿಬರ್ತಾ ಇದೆ. ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಪ್ರಮುಖರ ಸಭೆ ಕೂಡ ನಡೆದಿದೆ. ಈ ಒಂದು ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಬಿವೈ ವಿಜೇಂದ್ರ ಅವರಿಗೆ ಖಡಕ್ ಆದ ಸೂಚನೆಯನ್ನ ಕೊಡಲಾಗಿದೆ. ನೀವು ಈ ರೀತಿ ಬಹಿರಂಗವಾಗಿ ಕಚ್ಚಾಡ್ಕೊಳ್ತಾ ಇದ್ದೀರಾ, ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದೀರಾ. ಆದ್ರೆ ಈ ಬಡಬಡಿದಾಟದಿಂದಾಗಿ ಕಾರ್ಯಕರ್ತರ ಮೇಲೆ ಇದು ಪರಿಣಾಮ ಬೀರುತ್ತೆ. ಒಂದ್ ಕಡೆ ಬಿಜೆಪಿಯಲ್ಲೇ ವಿಜೇಂದ್ರ ಬಣ ಅಂತ, ಯತ್ನಾಳ್ ಬಣ ಅಂತ, ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಬಣ ಅಂತ, ಇನ್ನೊಂದ್ ಕಡೆ ಸುಧಾಕರ್ ಅವರ ಬಣ ಅಂತ, ಈ ರೀತಿ ಹಲವು ಬಣಗಳಾಗಿ ಮಾರ್ಪಟ್ರೆ ಮುಂದೆ ಪಕ್ಷದ ಕತೆಗೇನು? ಇದು ಪಕ್ಷ ಸಂಘಟನೆಯ ಮೇಲೆ ದೊಡ್ಡ ಪರಿಣಾಮ ಆಗ್ತಾ ಇದೆ ಎನ್ನುವಂತಹ ಎಚ್ಚರಿಕೆಯನ್ನ ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಗಮನಿಸ್ತಾ ಇದ್ದೀವಿ ಈಗಾಗಲೇ ಒಬ್ಬರು ನಾಯಕರು ಬಿವೈ ವಿಜೇಂದ್ರ ಅವರ ಮೇಲೆ ಬೇಸರವನ್ನ ವ್ಯಕ್ತಪಡಿಸಿದ್ರು. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಇದರ ಮಧ್ಯದಲ್ಲೇ ಆರ್ಎಸ್ಎಸ್ ಒಂದು ಸಭೆಯನ್ನ ನಡೆಸಿದೆ. ಆ ಸಭೆಯಲ್ಲಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಏನೆಲ್ಲ ಚರ್ಚೆ ಆಯಿತು? ಯಾವ ರೀತಿ ಸೂಚನೆ ಬಂದಿದೆ ವಿಜೇಂದ್ರ ಅವರಿಗೆ? ಅಂದ್ರೆ ಇದು ಸಾಮಾನ್ಯವಾಗಿ ಹೆಚ್ಚಿನ ಮಾಹಿತಿಗಳು ಕೂಡ ಯಾರಿಗೂ ಲಭ್ಯವಾಗಿಲ್ಲ. ಸಾಮಾನ್ಯವಾಗಿ ಆರ್ಎಸ್ಎಸ್ ಸಭೆ ಅಂದ್ರೆ ಹೆಚ್ಚಿನ ಮಾಹಿತಿಗಳು ಮಾಧ್ಯಮಕ್ಕಾಗ್ಲಿ ಜನರಿಗಾಗ್ಲಿ ಗೊತ್ತಾಗಲ್ಲ. ಆದ್ರೂ ಕೂಡ ಕೆಲವೊಂದು ಮಾಹಿತಿಗಳು TV9ಗೆ ಲಭ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಸಭೆಯಲ್ಲಿ ಎಲ್ಲವನ್ನೂ ಕೂಡ ಅಂದ್ರೆ ಆರ್ಎಸ್ಎಸ್ ಮುಖಂಡರು ಮತ್ತು ಪ್ರಮುಖರು ಈ ಸಾಕಷ್ಟು ಗಂಭೀರವಾಗಿ ಪರಿಗಣನೆ ಮಾಡಿದ್ದಾರೆ. ಏನಂದ್ರೆ ರಾಜ್ಯದಲ್ಲಿ ಇದೀಗ ಬಿಜೆಪಿಯಲ್ಲಿ ಸಾಕಷ್ಟು ಅಸಮಾಧಾನಗಳು ಏನು ತಿಕ್ಕಾಟಗಳು ನಡೆದಿವೆ. ಈ ಸಂದರ್ಭದಲ್ಲಿ ಒಂದು ವೇಳೆ ಇದನ್ನು ಹೀಗೆ ಬಿಟ್ರೆ ಇದು ಇನ್ನೂ ಸಂಪೂರ್ಣವಾಗಿ ಪಕ್ಷದ ನಾಶಕ್ಕೆ ಕಾರಣವಾಗಲಿದೆ ಅನ್ನೋದನ್ನ ಅರಿತುಕೊಂಡಿರುವಂತಹ ಪ್ರಮುಖರು ವಿಜೇಂದ್ರ ಇರ್ಬೋದು ಅಥವಾ ಇನ್ನಿತರ ಪ್ರಮುಖರಿಗೆ ಏನು ಮುಖಂಡರಿಗೆ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ರೀತಿ ನೀವು ಮಾಡೋದ್ರಿಂದ ಪಕ್ಷದ ಬೆಳವಣಿಗೆಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ನೀವು ನಿಮ್ಮ ಏನು ವರ್ತನೆಯನ್ನ ಸುಧಾರಿಸಿಕೊಳ್ಬೇಕಂತ ಕೂಡ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನುಳಿದ ಏನು ಮುಖಂಡರಿದ್ದಾರೆ, ಪ್ರಹ್ಲಾದ್ ಜೋಶಿ ಸೇರಿದಂತೆ ಇನ್ನಿತರರು ಕೂಡ ಅವರು ಸ್ಪಷ್ಟವಾಗಿ ಇದನ್ನ ನಿಯಂತ್ರಣ ಮಾಡಿ ಎಂದು ಕೂಡ ತಾಕೀತು ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಒಂದು 2 ದಿನ ನಿನ್ನೆ ಮತ್ತು ಮೊನ್ನೆ ನಡೆದಂತಹ ಈ ಸಭೆಯಲ್ಲಿ ಪಕ್ಷದ ಸಂಘಟನೆ ಬಗ್ಗೆ ಸಾಕಷ್ಟು ಗಮನ ವಹಿಸಿ ಎಲ್ಲ ಮುಖಂಡರಿಗೆ ಹೇಳಿದರೆ, ವಿಶೇಷವಾಗಿ ವಿಜೇಂದ್ರ ಅವರಿಗೆ ಸ್ಪಷ್ಟವಾಗಿ ಈ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಸರಿಯಾಗಿ ನೀವು ಪರಿಗಣಿಸಬೇಕು. ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಮತ್ತೆ ಅಧಿಕಾರ ತೆಗೆದುಕೊಂಡ್ರೆ ಎಲ್ಲರನ್ನೂ ಕೂಡ ಸಮಾಧಾನವಾಗಿ ನೋಡ್ಕೋಬೇಕು, ಪಕ್ಷಪಾತ ಮಾಡಬಾರ್ದು ಅಂತ ಹೇಳಿದ್ರೆ. ಒಟ್ಟಿನಲ್ಲಿ ಈ ಒಂದು ಸಭೆ ಮುಂದಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ಸಾಕಷ್ಟು ಏನು ಎಚ್ಚರಿಕೆ ಉಂಟು ಮಾಡಿದ್ದಂತೂ ಸತ್ಯ ಅಂತ ಹೇಳ್ಬೋದು. ಮಧು, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದ್ದೀವಿ, ವಿಜೇಂದ್ರ ಅವರಿಗೆ ಖಡಕ್ ಸೂಚನೆ ಆರ್ಎಸ್ಎಸ್ ನಾಯಕರಿಂದ ಬಂದಿದೆ ಅನ್ನುವಂಥದ್ದು ಮಾಹಿತಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಬಣ ಬಡಿದಾಟ ಸುಧಾರಣೆ ಆಗತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ.